तो चलिए शुरू करते हैं. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ. ಒಂದು ಕಥೆ ಹೇಳ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮೈ ನ್ಯೂ ಲಾಗ್. ಏನಪ್ಪ ಇಷ್ಟು ದಿನ ಮಿನಿ ಲಾಗ್ ಮಾಡ್ತಿದ್ದನು, ಇವತ್ತು ಡೈರೆಕ್ಟಾಗಿ ವಾಯ್ಸ್ ಕೊಟ್ಟು ಲಾಗ್ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ. ಜನ ಚೇಂಜ್ ಕೇಳ್ತಾರಲ್ಲ ಸರ್. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್, ಅದಕ್ಕೆ ಮಾಡ್ತಾ ಇದ್ದೀನಿ. ಏನಿಲ್ಲ ಗೈಸ್, ಇವತ್ತು ನಾನು ಲಾಗ್ ಮಾಡ್ತಿರೋ ಟಾಪಿಕ್ ಬಗ್ಗೆ ಏನು ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ ಗೈಸ್, ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ನನ್ನ ಬಗ್ಗೆ ಏನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಇನ್ನು ನಾನು ಏನು ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏನು ಕೆಲಸ ಮಾಡ್ತೀನಿ ಅಂದರೆ, ನಾನು ಶೂಟಿಂಗ್ ಫೀಲ್ಡಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಸೊ ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನಾನೇನು ಕೆಲಸ ಮಾಡ್ತೀನಿ, ಶೂಟಿಂಗ್ ಹೆಂಗಾಗುತ್ತೆ, ಕ್ಯಾಮ್ರಾಮನ್ ಏನು ಮಾಡ್ತಾರೆ, ಹೆಂಗೆ ಶಾರ್ಟ್ ಇಡ್ತಾರೆ, ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ಹೋಗೋಣ. ನೋಡಿ ಗಾಯ್ಸ್, ಇದೆ ಇವತ್ತು ಶೂಟಿಂಗ್ ಮಾಡೋ ಮನೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಆಗಲೇ ನಾನು ಬರೋಷ್ಟರಲ್ಲಿ ಹುಡುಗರು ಎಲ್ಲ ಐಟಮ್ಗಳು ಇಳಿಸಿ ಕ್ಯಾಮ್ರಾ ಎಲ್ಲ ಆಲ್ರೆಡಿ ಮೌಂಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಹುಡುಗರು ಬರೋಷ್ಟರಲ್ಲಿ ಆಲ್ರೆಡಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಇದು ಯಾವ ಕ್ಯಾಮ್ರಾ ಏನು ಎಲ್ಲ ಹೇಳ್ತೀನಿ ನಿಮಗೆ. ನೋಡಿ, ಎಲ್ಲ ಸೆಟಪ್ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ. ನಾನೇ ಲೇಟು, ಎಲ್ಲ ತಿಂಡಿಗೆ ಹೋಗಿದ್ದಾರೆ ಅಲ್ಲಿ. ನೋಡಿ, ಇದೆ ಶೂಟಿಂಗ್ ಮನೆ. ಒಳಗಡೆ ಹೋಗ್ತೀವಿ, ತಿಂಡಿ ಮಾಡ್ಕೊಂಬಂದು ಆಮೇಲೆ ತೋರಿಸ್ತೀನಿ ಬನ್ನಿ. ಏನ ಏಕೆ ನೋಡಿ, ಇದು ನಮ್ಮ ರಮೇಶ್. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ. ಅಲ್ಲ, ನಾನು ಲೇಟಾಗಿ ಬಂದಿದ್ದಕ್ಕೇನೋ ಹುಡುಗರ ಹತ್ರ ಬೈತಾ ಇದ್ದಂತೆ. ನಾನೇನೋ ಬೈದಿಲ್ಲ, ಅಣ್ಣ ಬಂದಿಲ್ಲ, ಆರಾಮಾಗಿ ಬರ್ಲಿ ಅಂದೆ. ಗಾಯ್ಸ್ ನೋಡಿ ಗಾಯ್ಸ್, ಇವನು ಲೇಟಾಗಿ ಬಂದಿದ್ದಕ್ಕೆ ಬಾಯಿಗೆ ಬಂದಾಗ ಫೋನ್ ಮಾಡಿ ಬೈತವನ್ ಗಾಯ್ಸ್. ಇವನಿಂದಾನೆ ಅರ್ಧ ಒಂದು ವೀಲಲ್ಲಿ ಬಂದ್ಬಿಟ್ಟಿದ್ದೀನಿ. ಮದುವೆ ಚಪ್ರ ಅಲ್ಲ ಇದು. ನೋಡ್ರಿ ಗಾಯ್ಸ್, ಹೆಂಗೆ ನೋಡಿ ಬೈತವನೆ. ಅದು ಇನ್ನು ಈಗ ತಿಂಡಿ ಮಾಡ್ತಾವ್ರೆ, ಇನ್ನು ಯಾರು ಬಂದಿಲ್ಲ. ಆದ್ರೂ ನೋಡಿ, ಎಲ್ಲ ಯೂಟ್ಯೂಬರ್ಸ್ ಕೇಳಿಸ್ಕೊಳ್ಳಿ, ಇವಾಗ ಟಫ್ ಕಾಂಪಿಟೇಟರ್ ಬರ್ತಾ ಇದಾರೆ ರಮೇಶ್ ಅಣ್ಣ ಅಂತ. ನೋಡಿ ಇವರೇ ಇವೆಲ್ಲ ಮಾತಾಡಿ ಅಂತ ನಮ್ಮ ಈ ಪ್ರಾಜೆಕ್ಟ್ಗೆ ಇನ್ಚಾರ್ಜ್ ಇವನು. ಇವನ್ ಬಗ್ಗೆ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ ಗಾಯ್ಸ್, ಹಾಲೆ ಯೂಟ್ಯೂಬ್ ಮಾಡಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ. ಅಗಳ ಬಂದ ನೋಡಿ ಗಾಯ್ಸ್, ಇವನು ಏನು ಗೊತ್ತಾ ಗಾಯ್ಸ್, ಇವನ್ಗೆ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಇವನಿಗೆ ಪೇಮೆಂಟ್ ಕೊಡ್ಬೇಕಂತೆ ನಾವು. ಎಂಥ ನನ್ನ ಮಕ್ಕಳವ್ರೆ ನೋಡಿ ಗಾಯ್ಸ್. ನೋಡಿ, ಇವನೊಬ್ಬ ಡೈಲಿ ಒಂದು ಸಬ್ಸ್ಕ್ರೈಬರ್ಸ್ಗೆ ಇವನು ದುಡ್ಡು ಕೇಳಿದವನು ಗಾಯ್ಸ್. ಇಂಥವ್ರ ಹತ್ರ ನಾವು ಯೂಟ್ಯೂಬ್ ಓಪನ್ ಮಾಡಿದ್ದೀವಿ. ನಮ್ಮ ಸಿನಿಮಾ ಸೀರಿಯಲ್ ಇಂಡಸ್ಟ್ರಿ ತುಂಬ ರಿಸ್ಕಿ ಕೆಲಸ, ಅಂದರೆ ಲೈಟ್ ಕೆಲಸ ಗುರು. ನೋಡಿ ಹೆಂಗೆ ಆಲ್ರೆಡಿ ಲೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಟೈಮ್ ಆಯಿತು, ಪೂಜೆ ಮಾಡ್ಕೊಳ್ಳೋಣ ಅಂತ ನಾನು ಕ್ಯಾಮ್ರಾ ತರಕೋದೆ. ನೋಡಿ, ಇದೆ ನಮ್ಮ ಕ್ಯಾಮ್ರಾ, FI ಕ್ಯಾಮ್ರಾ ಅಂತ. ಇದು ಓನ್ಲಿ ಸೀರಿಯಲ್ಗೆ ಮಾತ್ರ ಪರ್ಮಿಷನ್ ಇರೋದು, ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಎಲ್ಲ ಇದರಲ್ಲಿ. ಆಮೇಲೆ ಪೂಜೆ ಮಾಡ್ಕೊಳ್ಳೋ ಅಂತ 2 ಕ್ಯಾಮ್ರಾ ಟ್ರ್ಯಾಕ್ ಹಾಕೊಂಡು ಪೂಜೆ ಮಾಡ್ಕೊತಾ ಇದ್ದೀವಿ. ಪೂಜೆ ಆಯಿತು. ಆಮೇಲೆ ಕ್ಯಾಮ್ರಾಮನ್ ಬರೋವರೆಗೂ ನಾವಿಬ್ಬರೇ ಕ್ಯಾಮ್ರಾಮನ್ ಥರ ಕುತ್ಕೊಂಡು ಪೋಸ್ ಕೊಡ್ತಾ ಇದ್ದೀವಿ. ನಮಸ್ತೆ, ನಮ್ಮ ರಮೇಶ್ ಅವ್ರದ್ದು ಹೊಸ ವ್ಲಾಗ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಆಮೇಲೆ ಬಂದರು ನೋಡಿ ನಮ್ಮ ಕ್ಯಾಮ್ರಾಮೆನ್ನು. ಇವ್ರ ಹೆಸರು ಬೆಟ್ಟಗೌಡರು ಅಂತ, ನಮ್ಮ ಸೀರಿಯಲ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಕ್ಯಾಮ್ರಾಮೆನ್ನು. ಇವ್ರು ನೋಡಿ ನಮ್ಮ ಡೈರೆಕ್ಟ್ರ್ ಸರು, ನಾಗರಾಜ್ ಸರ್ ಅಂತ. ಇವ್ರು ಡೈರೆಕ್ಷನ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ. ಕಮ್ಮಿ ಟೈಮಲ್ಲೇ ತುಂಬ ಸಕ್ಕತ್ತಾಗಿ ಔಟ್ಪುಟ್ ಕೊಡ್ತಾರೆ ಇವರು. ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ ಶೂಟಿಂಗು. ಫಸ್ಟ್ ಸೀನೇ ಬಂದು ಹೀರೋಯಿನ್ದು ಅವ್ರದ್ದು ಅದು ಇದು ಡೈಲಾಗ್ ಎಲ್ಲ ಮಾನಿಟ್ರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಶೂಟಿಂಗು ನೋಡಿ. ಆಮೇಲೆ ನಾನು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತೀನಿ ಅಂದರೆ, ನಾನು ಫೋಕಸ್ ಪುಲ್ಲರಾಗಿ ಕೆಲಸ ಮಾಡ್ತೀನಿ. ನಾನು ಮಾಡೋ ಫೋಕಸ್ಗಂತೂ ಡೈರೆಕ್ಟ್ರು ಕ್ಯಾಮ್ರಾಮನ್ ಕೈಲಿ ಬೈಸ್ಕೊಳ್ದಿರೋ ದಿನಗಳೇ ಇಲ್ಲ. ಡೈಲಿ ಬೈಸ್ಕೊಳ್ಳೋದೆ ನಾನು. ಆಮೇಲೆ ಹೀರೋಯಿನ್ದು ಲಾಸ್ಟ್ ಕ್ಲೋಸಪ್ ಸೀನ್ಗಳಿತ್ತು. ಆ ಸೀನ್ದು ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ರ್ ಏನಂದ್ರು ಅಂದರೆ, ನೆಕ್ಸ್ಟ್ ರೊಮ್ಯಾನ್ಸ್ ಸೀನ್ ಮಾಡೋಣ ಅಂದರು. ನಮ್ಮ ಹುಡುಗರಿಗೆಲ್ಲ ಫುಲ್ ಖುಷಿಯಾಗಿತ್ತು ರೊಮ್ಯಾನ್ಸ್ ಸೀನ್ ಓದ್ತಿದ್ದಂಗೆ. ಆಮೇಲೆ ಆಚೆಗೆ ಹೋದ ಲೈಟಿಂಗ್ ರೆಡಿ ಆಗಲಿ ಅಂತ. ಬೂಮ್ ಬೂಮ್ ಬೂಮ್. ಫ್ರೀ ಟೈಮ್ ನೋಡಿ ಗೈಸ್, ನನ್ನ ಮಗ ಬರ ಕುತ್ಕೊಳ್ಳೋಣ ಅಂತ ಕರ್ಕೊಂಡ್ಬಂದವನೆ. ಇವನು ಕೆಲಸ ಮಾಡೋದು ಇಲ್ಲ, ನಮಗೆ ಮಾಡೋರ್ಗೂ ಬಿಡಲ್ಲ. ಸುಮ್ಮನೆ ಕರ್ಕೊಂಬಂದು ಲಾಸ್ಟ್ಲಿ ಡೈರೆಕ್ಟ್ರು ಕ್ಯಾಮ್ರಾಮನ್ ಹತ್ರ ಬೈಸೋದು. ಯಾಕೇಳಿ ಇವ್ನು ಕೆಲಸ ಕಲ್ತ್ಬಿಟ್ಟವನು ಆಲ್ರೆಡಿ. ನಾವು ಕೆಲಸ ಕಲ್ತ್ರೆ ಎಲ್ಬೋರ್ಡ್ ಕೊಡತ್ರ ಈ ಥರ ಗೋಳೈಕೊಂತಾರೆ.
ಆಮೇಲೆ ಒಂದು 5 ನಿಮಿಷ ಆಯ್ತಿದ್ದಾನೆ ಕ್ಯಾಮ್ರಾಮನ್ ಬಂದ್ಬಿಟ್ಟು ಲೈಟಿಂಗ್ ರೆಡಿ ಬನ್ನಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ರೆ ನಾವು ಜೋಶಲ್ಲಿ ಹೋದ್ರೆ ಒಳಗಡೆಗೆ ಸ್ಕ್ರೀನ್ ಪ್ಲೇನೇ ಚೇಂಜ್ ಆಗ್ಬಿಟ್ಟೈತೆ ನೋಡಿ. ರೊಮ್ಯಾನ್ಸ್ ಸೀನ್ ಈಗ ಬೇಡ, ಒಂದೇ ಒಂದು ಕ್ಲೋಸಪ್ ಶಾಟ್ ಇದೆ, ಅದನ್ನು ತೊಗೊಂಡು ನೆಕ್ಸ್ಟ್ ಊಟ ಆಮೇಲೆ ಸ್ಟಾರ್ಟ್ ಮಾಡೋಣ ರೊಮ್ಯಾನ್ಸ್ ಸೀನ ಅಂದ್ಬಿಟ್ರ. ನಮಗೂ ಎಲ್ಲಿತ್ತು, ನನಗೂ ವರ್ಷದ್ಗೂ ನಮ್ಮ ಮರಿಬೈಗೂ ಫುಲ್ಲು ಬೇಜಾರಾಗಿ ಹೋಗ್ಲಿ ಅಂದ್ಬಿಟ್ಟು ಈ ಸೀನೇ ಮಾಡೋಕ್ಕೆ ನಿಂತ್ಕೊಂಡು ಆಮೇಲೆ ಆ ಸೀನ್ ಮುಗಿಯೋಷ್ಟಲ್ಲಿ ಊಟದ ಬ್ರೇಕ್ ಆಯಿತು. ಬ್ರೇಕ್ ಕೊಟ್ಟರು. ಗೈಸ್, ಇವತ್ತು ಮಟನ್ ಬಿರಿಯಾನಿ ಸ್ಪಾನ್ಸರು ಇವರೇ, ನಮ್ಮ ಹರಿಪ್ರಸಾದ್. ಇಲ್ರಿ ತೋರಿಸಿ, ಒಂಚೂರು ಫೇಸ್ ತೋರಿಸ್ರಿ ಹರಿಯಣ್ಣವ್ರೆ. ಇವರೇ ನೋಡಿ, ಸರ್ರಿಗೆ ಇವನಂತೂ ಓಸಿ ಅಂದರೆ ಓಡ್ಬೇಕಂಗೆ ಗೈಸ್. ಇವನು ಸೆಟ್ಟಲ್ಲಿ ಬಿಟ್ಟು ಇಲ್ಲಿ ಬಂದು ಆಚೆ ಊಟ ಮಾಡ್ತಾಯಿದ್ವಿ. ಊಟ ಆಮೇಲೆ ರೊಮ್ಯಾನ್ಸ್ ಸೀನ್ ಸ್ಟಾರ್ಟು ಅಂತಿದ್ದಾಗೇನೆ ನಮ್ಮ ವರ್ಷದ್ದು ಬೆಳಗ್ಗೆಯಿಂದ ಒರೆಸ್ತಾರಲ್ಲ ಎನ್ಸ್ಕೊಳ್ಳ, ಆ ಸೀನಿಗೆ ಮಾತ್ರ ಎಷ್ಟು ನೀಟಾಗಿ ಒರೆಸ್ತಾನೆ ನೋಡಿ. ಆಮೇಲೆ ಸ್ಟಾರ್ಟ್ ಆಯಿತು ನೋಡ್ರಪ್ಪ ರೊಮ್ಯಾನ್ಸ್ ಸೀನು. ಎಲ್ಲ ಹುಡುಗರು ಜಿಂಗ್ ಚಾಕ್ ಅಂತ ರೆಡಿ ಆಗಿಬಿಟ್ರು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ. ಅಷ್ಟೊಂದು ಮೇಡಮ್ ನಮ್ಮ ಕಡೆ ನೋಡ್ಬಿಡೋದ. ಹಂಗೆ ನಮ್ಮ ಡೈರೆಕ್ಟ್ರು ಸರ್ದು ವಾಯ್ಸ್ ಕೇಳಿಸ್ಕೊಳ್ಳಿ, ಕ್ಯಾಮ್ರಾಯಿಂದ ನಿಂತ್ಕೊಂಡು ಹೆಂಗೆ ಡೈರೆಕ್ಷನ್ ಮಾಡ್ತಿರ್ತಾರೆ ಅಂತ. ಅಲ್ಲಲ್ಲ ರೊಮ್ಯಾನ್ಸ್ ಸೀನ್ ಅಂದ್ಬಿಟ್ಟು ಹೆಂಗೆ ನೋಡ್ಕೊಂಡು ನಿಂತವ್ರು ನೋಡು. ಕ್ಯಾಮ್ರಾದಲ್ಲಿ ಫೈನಲ್ ಔಟ್ಪುಟ್ ನೋಡಿ ಹೆಂಗೆ ಬಂದಿದೆ ಅಂತ. ಡಿಸ್ಪ್ಲೇ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನನ್ನೋಲವೇ ಹೀಗೊಂದು ಹೃದಯ ನನ್ನಲ್ಲೂ ಇದೆಯಾ ಎನ್ನುವ ಶಂಕೆಯು ಮೂಡುತ್ತಿದೆ. ಅಂದದ ಇದರದ್ದು ಮೇಕಿಂಗ್ ಮತ್ತು ಫೈನಲ್ ರಿಸಲ್ಟ್ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಆಮೇಲೆ ಆ ರೊಮ್ಯಾನ್ಸ್ ಸೀನ್ ಮುಗಿಯೋಷ್ಟಲ್ಲೇ ಸಂಜೆ 6 ಗಂಟೆಗೆ ಹೋಗಿತ್ತು. ಆಮೇಲೆ ನಮ್ಮ ಡೈರೆಕ್ಟ್ರು ಲಾಸ್ಟ್ ಒಂದೇ ಒಂದು ನೈಟ್ ಎಫೆಕ್ಟ್ ಇದೆ, ಅದು ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂದರು. ಸೀನೆಲ್ಲ ನಮ್ಮ ಕ್ಯಾಮ್ರಾಮನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಕ್ಯಾಮ್ರಾಮನ್ ನೈಟ್ ಎಫೆಕ್ಟ್ ಮಾತ್ರ ಲೈಟಿಂಗ್ಗೆ ಸಕ್ಕದಾಗಿ ಮಾಡಿದರು. ಅದ್ರದ್ದು ಫೈನಲ್ ಔಟ್ಪುಟ್ ರೆಡಿ ಇದೆ. ನಿಮಗೇನಾದ್ರು ನೋಡಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಅದನ್ನು ಹಾಕ್ತೀನಿ. ನೈಟ್ ಎಫೆಕ್ಟ್ ಮುಗಿಯೋಷ್ಟಲ್ಲಿ 9-9:30 ಆಗಿತ್ತು. ಆದರೂ ನಾವ್ಯಾರು ಮನೆಗೆ ಹೋಗದೆ ಈ ಕ್ಯಾಮ್ರಾಗಳನ್ನ ಆಫೀಸಿಗೆ ಕಳಿಸ್ದೆ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೋ. ಯಾಕೆ ಗೊತ್ತಾ, ನಮ್ಮ ಸೆಟ್ಟಲ್ಲಿ ಒಬ್ಬರು ಪವರ್ಫುಲ್ ಮ್ಯಾನ್ ಇದ್ದಾರೆ. ಒಂದು ಪವರ್ಫುಲ್ ವರ್ಡ್ ಇದೆ. ಆ ಪವರ್ಫುಲ್ ವರ್ಡ್ನ ಹೇಳೋಕ್ಕೆ ಆ ಪವರ್ಫುಲ್ ಮ್ಯಾನಿಗೆ ಮಾತ್ರ ರೈಟ್ಸ್ ಇರೋದು. ಅದೇನು ಅಂತ ನಿಮ್ಮ ಶೂಟಿಂಗ್ ಫೀಲ್ಡಲ್ಲಿರೋ ನಿಮ್ಮ ಫ್ರೆಂಡ್ಸ್ನ ಕೇಳಿ ನೋಡಿ, ಹೇಳ್ತಾರೆ. ನಿಮ್ಗೇನಾದ್ರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಅದು ಕರೆಕ್ಟಾಗಿ ನೀವು ಗೆಸ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ಫುಲ್ ಅವ್ರ ಬಗ್ಗೆನೇ ಮಾಡಾಕ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.